ಹಲೋ ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. BBMP ಲಿಮಿಟಲ್ಲಿ 38,000 ಬಾಡಿಗೆ ಆದಾಯ ಬರುವಂಥ ನಾರ್ತ್ ಫೇಸಿಂಗ್ 2040 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ. ನೋಡ್ತಾ ಇದ್ರಲ್ಲ, ಇದೇ ಮನೆ ಕ್ವಾಲಿಟಿ ಸೂಪರ್ ಆಗಿದೆ. ಭಾಳ ಚೆನ್ನಾಗಿ ಕಟ್ಟಿದ್ದಾರೆ, ಭಾಳ ಚೆನ್ನಾಗಿ ಕೇಳ್ತಿದ್ರು. BBMP ಲಿಮಿಟಲ್ಲಿ DC ಕನ್ವರ್ಷನ್ ಆಗಿರುವಂಥ ಜಾಗದಲ್ಲಿ ನಿರ್ಮಿಸಿರುವ ಮನೆಯನ್ನು ತೋರಿಸು ಅಂತ. ಸೊ ಅದು ನಿಮಗೋಸ್ಕರನೇ. ಈ ಮನೆ ಇರೋ ಜಾಗ ಕನ್ವರ್ಷನ್ ಆಗಿರುವಂಥ ಜಾಗ, ಕನ್ವರ್ಷನ್ ಆಗಿರೋ ಲೇಔಟು ಮಸ್ತಾಗಿದೆ. 30 ಫೀಟ್ ರೋಡ್ಸು ಇರೋದು ಈ ಲೇಔಟಲ್ಲಿ. ಕಾವೇರಿ ನೀರು ಇದೆ, CMC ನೀರು ಇದೆ. ನ್ಯೂ ಕಮ್ಯುನಿಟಿ ಇರುವಂಥ ಲೇಔಟ್ ಇದು. ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಇಮಿಡಿಯೇಟ್ಲಿ ವಿಸಿಟ್ ಮಾಡಿ. ಇಷ್ಟ ಆಯಿತು ಅಂದರೆ ತೊಗೊಳ್ಳಿ. ಇದ್ರ ಜೊತೆ ಇನ್ನೂ ಭಾಳ ಬಿಲ್ಡಿಂಗ್ಸ್ ಇದಾವೆ, ಅವೆಲ್ಲನೂ ತೋರಿಸ್ತೀವಿ ಬನ್ನಿ. ಡೈಮೆನ್ಷನ್ 20 × 40 in ಸ್ಕ್ವೇರ್ ಫೀಟ್, 800 ಸ್ಕ್ವೇರ್ ಫೀಟ್. ಸೈಡ್ ಫೇಸಿಂಗ್ ನಾರ್ತ್, ಮೇನ್ ಡೋರ್ ಫೇಸಿಂಗ್ ಈಸ್ಟ್. ಖಾತಾ ಬಿ ಖಾತಾ, DC ಕನ್ವರ್ಷನ್, BBMP. ವಾಟರ್ ಕಾವೇರಿ ಮತ್ತು CMC. ಟೋಟಲ್ ಫ್ಲೋರ್ಸ್ G+2.5. ಇದು ಮೈನ್ ಗೇಟ್ ನೋಡಿ, SS ಸ್ಟೀಲೇ ಯೂಸ್ ಮಾಡಿದ್ದಾರೆ. ಅದೇ ಶೀಟ್ ಹೆಸರು ಮರ್ತೋಗಿದ್ದು, ಅದು ಯೂಸ್ ಮಾಡಿದ್ದಾರೆ. ಸೂಪರ್. ಶೋಯಿಂಗ್ ಯು ಕಾರ್ ಪಾರ್ಕಿಂಗ್. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ ಒಂದು ಕಾರನ್ನು ಪಾರ್ಕ್ ಮಾಡಿ ಒಂದು 4 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಇದು ಕಾವೇರಿ ಮೀಟ್ರ್, ಅದು ಅಲ್ಲಿ ಬರುತ್ತೆ, ಕಾವೇರಿ ಪೈಪ್. ಅದು ಮೀಟ್ರ್ ತೊಗೋಬೇಕಷ್ಟೆ. ಇದು ಸಂಪು. ಎಷ್ಟು ಲೀಟರ್ ಕೆಪಾಸಿಟಿ? ಒಂದು 12,000 ರಿಂದ 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಅದು. ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆ. ಮೊದಲು KB ಮೀಟ್ರ್ ನೋಡೋ ಬನ್ನಿ. ನೋಡಿ, ವಾಲ್ಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ, ವೆರಿ ನೈಸ್. ಮತ್ತು 40 mm ಪಟ್ಟಿನೂ ಹಾಕಿದ್ದಾರೆ ವಿಂಡೋಗೂ ಡೋರ್ಗೆಲ್ಲ. ಇದು KEB ಮೀಟ್ರು ನೋಡಿ. ಮತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್ಸು ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಇದು 1 BHK ಹೌಸು, ಮೈನ್ ಡೋರ್ ಫೇಸಿಂಗ್ ನಾರ್ತ್. ಗ್ರೌಂಡ್ ಫ್ಲೋರಲ್ಲಿರುವಂಥ 1 BHK ಹೌಸನ್ನು ತೋರಿಸಿದ್ದೀನಿ. ಸಿಂಪಲಾಗಿ POP ಮಾಡಿದ್ದಾರೆ. ಇದು ಹಾಲು, 1 BHK ಹೌಸ್ ಹಾಲ್. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್. ಪೂಜಾ ರೂಮು. ಮಾಡ್ಯುಲರ್ ಕಿಚನ್ನು. ವಿಂಡೋ ಇದೆ, ಒಳಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇಂಟೀರಿಯರ್ಸು ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಲಾಫ್ಟು ಕೊಟ್ಟಿದ್ದಾರೆ ಮೇಲೆ L ಶೇಪಲ್ಲಿ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ವಿಂಡೋ ಇದೆಯಾ? ಅಲ್ಲಿ ಸ್ಟ್ರೈಟ್ ಅಬ್ಸರ್ವ್ ಮಾಡಿ. ಮೇನ್ ಡೋರ್ ಪಕ್ಕದಲ್ಲೇ ಇದೆ ನೋಡಿ. ಇದು ಬೆಡ್ರೂಮು. ಡೋರ್ ರೆಡಿಮೇಡ್ ಡೋರು. ಬೆಡ್ರೂಮನ್ನು ತೋರಿಸ್ತೀನಿ. ಬೆಡ್ರೂಮಲ್ಲಿ POP ಮಾಡಿಲ್ಲ, ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಡಬಲ್ ಕಟ್ ಹಾಕ್ಬೋದು ನೋಡಿ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರೇ ಕೊಟ್ಟಿದ್ದಾರೆ. ಮಿರರು ಇದೆ ಕಟ್ರಿ ಒಳಗಡೆ. ಸ್ಟ್ಯಾಂಡಿಂಗ್ ಮಿರರ್, ವೆರಿ ನೈಸ್. ಮತ್ತೊಮ್ಮೆ ಈ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಒನ್ಸ್ ಅಗೇನ್ ಅಬ್ಸರ್ವ್ ಹಾಲ್. ಇದು ವಾಷಿಂಗ್ ಮಿಷನ್ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಟಾಯ್ಲೆಟ್. ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಕಮೋಡ್ ಇಂಡಿಯನ್ ಕಮೋಡ್ ಕೊಟ್ಟಿದ್ದಾರೆ. ಓಕೆ, ನೋಡಿದ್ರಲ್ಲ, ಡನ್. ಇದು 1 BHK ಹೌಸ್. ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ ಗೌಡ? 6,000 ಅಷ್ಟು ಬರುತ್ತಾ? ಹೌದು, ಬರುತ್ತೆ. ಮತ್ತೊಮ್ಮೆ ಕಾರ್ ಪಾರ್ಕಿಂಗ್ ಅಬ್ಸರ್ವ್ ಮಾಡಿ. 7,000 7,000 ಹೇಳ್ತಾರೆ. ಅದನ್ನು ನಾನು ನಿಮ್ಗೆ ಹೇಳೋದು ಪಕ್ಕ 6,000 ಬರುತ್ತೆ ಮನೆಗೆ, 1 BHK ಹೌಸ್ಗೆ. ಇದು ಗ್ಯಾಸ್ ಸಿಲಿಂಡರ್ ಪ್ರೊವಿಷನ್. ಸ್ಟೈರ್ ಕೇಸ್ ಕೆಳಗಡೆ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ. ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ಸು ಸೇಮ್ 304 ಕ್ವಾಲಿಟಿ ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿದ್ದಾರೆ.
ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಏನಿದೆ, ಸ್ಪೇಷಿಯಸ್ 2 BHK ಓನರ್ ಹೌಸ್ ಇದೆ ನೋಡಿ. ಫುಲ್ ಸೇಫ್ಟಿ ಗ್ರಿಲ್ ಇದೆ ಇದಕ್ಕೆ. ಸೇಫ್ಟಿ ಗ್ರಿಲ್ ಗೇಟು ಎಲ್ಲನೂ ಕೊಟ್ಟಿದ್ದಾರೆ. ಒಳ್ಳೆ ಗೇಜ್ ಇದೆ. ಒಂದು ಸಲ ಲಾಕ್ ಮಾಡಿದ್ರೆ ಯಾರೂ ಎಂಟ್ರಿ ಆಗೋಕ್ಕಾಗಲ್ಲ. ಆ 2 BHK ಹೌಸ್ ಮುಂದೆ ಪ್ಯಾಸೇಜ್ ಇದು. ಮೇಲೆ ಎಲ್ಲ POP ಮಾಡಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು 2 BHK ಹೌಸ್. ಮೈನ್ ಡೋರು ಫೇಸಿಂಗ್ ಈಸ್ಟು. ಫ್ರೇಮು ಡೋರ್ ಎರಡು ಟೀ ಕೂಡ ಕ್ವಾಲಿಟಿ ಮಸ್ತಾಗಿದೆ ನೋಡಿ. ಡೋರು ಕಾರ್ವಿಂಗ್ ಎಲ್ಲ ಭಾಳ ಚೆನ್ನಾಗಿದೆ ಕಣ್ರಿ. ಖರ್ಚು ಮಾಡಿದ್ದಾರೆ ಎಲ್ಲಕ್ಕೂ. ವೆರಿ ನೈಸ್. ಫ್ರೇಮು ದೊಡ್ಡದೆ, 6x4 ಇದೆ ಅದು. ಶೋಯಿಂಗ್ ಯು ಸ್ಪೇಷಿಯಸ್ ಹಾಲ್ ಆಫ್ ದ 2 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. ಇದರಲ್ಲಿ POP ಇದೆಯಾ? ಎಸ್, POP ಇದೆ ನೋಡಿ. ಫಸ್ಟ್ ಫ್ಲೋರಲ್ಲಿರುವಂಥ 2 BHK ಹೌಸ್ ಇದು, ಓನರ್ ಹೌಸ್. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ದೊಡ್ಡ TV ಕ್ಯಾಬಿನೆಟ್ ಇದೆ. ಎರಡು ಕಡೆ ವಿಂಡೋಸ್ ಕೊಟ್ಟಿದ್ದಾರೆ. ಗಾಳಿ ಬೆಳಕು ಮಸ್ತಾಗಿರುತ್ತೆ. ಮನೆಗೆ ಎಷ್ಟು ವಿಂಡೋ ಇದ್ದರೆ ಅಷ್ಟು ಒಳ್ಳೆಯದು. ಗಾಳಿ ಬೆಳಕು ಚೆನ್ನಾಗಿರುತ್ತೆ. ಗಾಳಿ ಬೆಳಕು ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಮನೆಯಲ್ಲಿ ನೆಮ್ಮದಿ ಇರುತ್ತೆ. ಮನೆಯಲ್ಲಿ ತೃಪ್ತಿ ಇರುತ್ತೆ. ಮನೆಯಲ್ಲಿ ಸಂತೋಷ ಇರುತ್ತೆ. ಎಲ್ಲನೂ ಇರುತ್ತೆ ಕಣ್ರಿ. ಮೇಜರ್ ಗಾಳಿ ಬೆಳಕಿದ್ರೆ ಆರೋಗ್ಯ ಇದ್ದರೆ ಎಲ್ಲನೂ ಇರುತ್ತೆ. ಆರಾಮಾಗಿ ದುಡಿಬೋದು, ಚೆನ್ನಾಗಾಗ್ಬೋದು. ಈಗ ಕಿಚನ್ ನೋಡೋಣ. ಅದಕ್ಕೆ ನಮ್ಮ ಇದು ವಾಷಿಂಗ್ ಮಿಷನ್ ಪಾಯಿಂಟ್. ಅದು ಎಲ್ಲ ಅಲ್ಲೇನು ಫ್ರಿಡ್ಜ್ ಇಡ್ಬೋದು, ಇಲ್ಲ ಹ್ಯಾಂಡ್ ವಾಶ್ ಬೇಸಿನ್ ಬೇಕಂದ್ರೂ ಮಾಡ್ಕೋಬೋದು. ಇದು ಪೂಜಾ ರೂಮು. ಫ್ರೇಮೋ ಡೋರ್ ಎರಡು, ಟೀ ಕೂಡ. ಗ್ಲಾಸು ಫಿಟ್ ಮಾಡಿದ್ದಾರೆ ಡೋರಲ್ಲಿ. ಶೋಯಿಂಗ್ ಯು ಪೂಜಾ ರೂಮ್. ಈ ಪೂಜಾ ರೂಮಲ್ಲಿ POPನೂ ಇದೆ. ಟಿಲ್ ರೂಫ್ವರೆಗೂ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಮಾಡ್ಯುಲರ್ ಕಿಚನ್. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕಿಚನ್ ಸ್ಲ್ಯಾಬ್ ಇದೆ, ಚೆನ್ನಾಗಿದೆ. ಕಿಚನ್ ಬ್ಯಾಸ್ಕೆಟ್ಸ್ ಚೆಕ್ ಮಾಡ್ತೀವಿ ನೋಡಿ. ಸ್ಟೋರೇಜ್ಗೆಲ್ಲ ಪ್ರಾವಿಷನ್ ಇದೆಯಾ ಚೆಕ್ ಮಾಡ್ಕೋಬೋದು ನೀವು. ಓಹೋ, ಸ್ಟೀಲ್ ಸಿಂಕ್ ಕೂರಿಸಿದ್ದಾರೆ. ವೆರಿ ನೈಸ್. ಕ್ರಾಕರ್ ಯೂನಿಟ್ ಕೊಟ್ಟಿದ್ದಾರೆ. ದೊಡ್ಡ ವಿಂಡೋ ಇದೆ. ಲಾಫ್ಟ್ L ಶೇಪಲ್ಲಿ ಕೊಟ್ಟಿದ್ದಾರೆ. ನೈಸ್. ಹಾಲ್ ಹಿಂಗೆ ಇಲ್ಲೇ ಈ ಕಿಚನ್ ಹತ್ರನೇ ಒಂದು ಬೆಡ್ರೂಮ್ ಇದೆ. ಬೆಡ್ರೂಮ್ 1 ತೋರಿಸ್ತೀವಿ ನೋಡಿ. ಶೋಯಿಂಗ್ ಯು ಬೆಡ್ರೂಮ್ 1. ಇದರಲ್ಲಿ ಸ್ವಲ್ಪ POP ಮಾಡಿದ್ದಾರೆ. ವಿಂಡೋ ಇದೆ. ಒಂದು ಸೈಡ್ ವಾರ್ಡ್ರೋಬ್ ಮಾಡಿದ್ದಾರೆ. ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮು. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಲ್ಯಾಮಿನೇಷನ್ನು ಚೆನ್ನಾಗಿದೆ. ಫಿನಿಶಿಂಗ್ ಚೆನ್ನಾಗಿದೆ. ವುಡ್ ವರ್ಕ್ ವೆರಿ ನೈಸ್. ಡ್ರಾಸ್, ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ. ಒಳ್ಳೆ ಪ್ಲೈವುಡ್ ಯೂಸ್ ಮಾಡಿದ್ದಾರೆ ಕಣ್ರಿ ವಾರ್ಡ್ರೋಬ್ಗೆ. ಇಲ್ಲೂ ಸ್ಟ್ಯಾಂಡಿಂಗ್ ಮಿರರ್ ಇದೆ ನೋಡಿ. ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡು ಸ್ಟೋರೇಜ್ ಪ್ರಾವಿಷನು ಇದೆ. ಗೊತ್ತಲ್ಲ, ಮೇಕಪ್ ಕಿಟ್ಟು ಜಾಸ್ತಿ ಇರುತ್ತೆ, ಅವೆಲ್ಲ ಸ್ಟೋರ್ ಮಾಡಲೇಬೇಕು. ಡ್ರಾ ಇದ್ಕೊಂಡು ಮೇಲೆ ಏನು ಸ್ಟೆಪ್ ಕೊಟ್ಟಿದ್ರೆ ಅವೆಲ್ಲ ಫಿಲ್ ಆಗ್ತವೆ. ಮೇಲೆ ಲಾಫ್ಟು ಓಪನ್ ಮಾಡಲಾ? ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೊಟ್ಟಿದ್ದಾರೆ ಸಪ್ರೇಟಾಗಿ, ಮತ್ತೆ ಸ್ಟೋರೇಜ್ ಪ್ರಾವಿಷನ್ ಎಲ್ಲ. ಮತ್ತೊಮ್ಮೆ ಈ ಸೈಡಿಂದ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಟ್ರಿಪಲ್ ಕಟ್ ಹಾಕ್ಬೋದಾ? ಆರಾಮಾಗಿ ಹಾಕ್ಬೋದು. ಟ್ರಿಪಲ್ ಕಟ್ ಹಾಕಿದ್ರೆ ಇನ್ನೂ ಜಾಗ ಇರುತ್ತೆ.
ಇದು ಅಟ್ಯಾಚ್ಡ್ ಟಾಯ್ಲೆಟ್. ಮಾಸ್ಟರ್ ಬೆಡ್ರೂಮ್ ಅಂತ ಹೇಳಿದ್ನಲ್ಲ, ಮಾಸ್ಟರ್ ಬೆಡ್ರೂಮ್ ಅಂದರೆ ಅಟ್ಯಾಚ್ಡ್ ಟಾಯ್ಲೆಟ್ ಇದ್ದೇ ಇರುತ್ತೆ. ಇದರಲ್ಲಿ ವಿಂಡೋ ಇದೆ, ಒಳಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿರೋ, ಗೀಜರ್ ಪಾಯಿಂಟ್ ಇದೆ, ಶವರ್ ಇದೆ, ಕಮೋಡು ವೆಸ್ಟರ್ನ್ ಕಮೋಡು, ಸೋಪ್ ಇಡಕ್ಕೆ ಗ್ರಾನೈಟ್ ಪೀಸು ಹಾಕಿದ್ದಾರೆ. ಮೇಲೆ ಅಟ್ಟನೂ ಇದೆ. ಅನ್ವಾಂಟೆಡ್ ಮೆಟೀರಿಯಲ್ ಅಂದರೆ ಥಿಂಗ್ಸ್ ಇರ್ತಾವಲ್ಲ, ಇವಾಗೂ ರೇರಾಗಿ ಯೂಸ್ ಮಾಡ್ತೀವಿ ಅಂಥವೆಲ್ಲ ಇಲ್ಲಿ ಇಡ್ಬೋದು. ಓಕೆ, ಈ ಅಟ್ಯಾಚ್ಡ್ ಟಾಯ್ಲೆಟ್ ಸೈಡಿಂದ ಬೆಡ್ರೂಮ್ನ ನೀಟಾಗಿ ಅಬ್ಸರ್ವ್ ಮಾಡಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಎಸ್ ಈ ಬೆಡ್ರೂಮ್ ಇಷ್ಟು ನಮಗೆ ಸಾಕಾಗುತ್ತೆ, ಸೂಪರ್ ಆಗಿದೆ ಅಂದರೆ ಇಮ್ಮಿಡಿಯೇಟ್ಲಿ ವಿಸಿಟ್ ಮಾಡಿ. ಯಾಕಂದರೆ ಈ ಲೊಕೇಶನಲ್ಲಿ ಭಾಳ ಡಿಮ್ಯಾಂಡ್ ಇದೆ ಮನೆಗಳಿಗಂತೂ. ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ ವ್ಯಾಪಾರ ಮಾಡಿ ತೊಗೊಂಡು ಚೆನ್ನಾಗಿರಿ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ನೋಡಿ, ಹಾಲು ಚೌಕಟಾಗಿ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ, ಬ್ಯೂಟಿಫುಲ್ ಆಗೂ ಇದೆ. ಈಗ ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2, ಡೋರು ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ POP, ಸ್ವಲ್ಪ POP ಇದೆ, ವಿಂಡೋ ಇದೆ, ಫ್ಲೋರಿಂಗ್ ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ. ಬೆಡ್ರೂಮ್ 2 ಸ್ಪೇಷಿಯಸ್ ಇದೆ ಕಣ್ರಿ, ಆರಾಮಾಗಿ ಟ್ರಿಪಲ್ ಕಾಟ್ ಹಾಕ್ಬೋದು. ಇಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಡ್ರಾಸ್ ಇದೆ. ಪ್ರತಿಯೊಂದು ಅಬ್ಸರ್ವ್ ಮಾಡಿರಿ, ಯಾವುದೂ ಮಿಸ್ ಮಾಡಬೇಡಿ. ಮನೆ ತೊಗೊಂತಿದ್ದೀರಾ ಅಂದರೆ ಮೂಲೆ ಮೂಲೆ, ಇಂಚು ಮೆಟೀರಿಯಲ್, ಪ್ರತಿಯೊಂದು ಮೆಟೀರಿಯಲ್ ಅಬ್ಸರ್ವ್ ಮಾಡಿ. ಈ ಮನೆ ಬಾಡಿಗೆ ಕೊಟ್ಟರೆ ಎಷ್ಟು ಬರ್ಬೋದು? ಒಂದು 14,000, 14,000 ಅವ್ರು 15 ಅಂತ ಹೇಳ್ತಾರೆ, ಒಂದು 14, 12 to 14 ಗ್ಯಾರಂಟಿ ಕೊಡ್ತಾರೆ. ಮತ್ತೊಮ್ಮೆ ಈ ಸೈಡಿಂದ ಬೆಡ್ರೂಮ್ 2 ಸೈಡಿಂದ ಹಾಲನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ನೋಡಿ, ಅವರು ಚೆಕ್ ಮಾಡ್ತಿದ್ದಾರೆ ಮೆಟೀರಿಯಲ್ ಎಲ್ಲ, ಅವ್ರಿಗೆ ಇಷ್ಟ ಆಗಿದೆ, ಒಬ್ಬರಿಗೆ ಅವ್ರು ಹೇಗಿದೆ ಅಂತ ಚೆಕ್ ಮಾಡ್ತಿದ್ದಾರೆ. ಹುಡುಗ ತೋರಿಸ್ತಿದ್ದಾರೆ, ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ ಸಾರ್ ಅಂತ ಹೇಳ್ತಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಪಾಯಿಂಟ್ ಲೆಫ್ಟ್ ಸೈಡು. ಇದು ಕಾಮನ್ ಟಾಯ್ಲೆಟ್. ಕಾಮನ್ ಟಾಯ್ಲೆಟಲ್ಲಿ ವಿಂಡೋ ಇದೆ, ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕ್ಯಾರೆ, ಕಮೋಡು ಇಂಡಿಯನ್ ಕಮೋಡ್ ಇದೆ, ಹ್ಯಾಂಡ್ ವಾಶ್ ಬೇಷನ್ ಇದೆ, ಎಕ್ಸಾಸ್ಟ್ ಫ್ಯಾನ್ ಹೋಲ್ ಇದೆ, ಗೀಜರ್ ಪಾಯಿಂಟ್ ಇದೆ, ಶವರ್ ಇದೆ, ಅಟ್ಟನೂ ಇದೆ. ನೋಡಿದ್ರಲ್ಲ, ಫಸ್ಟ್ ಫ್ಲೋರಲ್ಲಿರುವಂಥ 2 BHK ಹೌಸ್, ಇದು ಓನರ್ ಹೌಸು. ಚೆನ್ನಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು? ಚೆನ್ನಾಗಿದೆ ಗೌಡ, ಕ್ವಾಲಿಟಿನೂ ಸೂಪರಾಗಿದೆ. ಓಕೆ, ಈ ಸ್ವಿಚ್ ಬ್ಯಾಕ್ಸ್ ಯಾವ ಕಂಪ್ನಿ ಸ್ವಿಚ್ ಬಾಕ್ಸು, ಸ್ವಿಚಸ್ಸು ಹೈಫೈ. ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಸೆಕೆಂಡ್ ಫ್ಲೋರ್. ಸ್ಟೆಪ್ಸು ಗ್ರನೈಟ್ಸ್ ಯೂಸ್ ಮಾಡಿದ್ದಾರೆ, ರೈಲಿಂಗ್ಸು SS ರೈಲಿಂಗ್ಸು. ಸೆಕೆಂಡ್ ಫ್ಲೋರಲ್ಲಿ ಏನಿದೆ? ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಫಸ್ಟ್ ಫ್ಲೋರಲ್ಲಿ ಓನರ್ ಹೌಸ್ ನೋಡಿದ್ರಲ್ಲ, ಸೇಮ್ ಡಿಟೋ ಕಂಡ್ರಿ, ಏನೇನೂ ಚೇಂಜ್ ಇಲ್ಲ. ವಿ ಆರ್ ಇನ್ ಸೆಕೆಂಡ್ ಫ್ಲೋರ್. ನೋಡಿ, ಆ ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸ್ ಮುಂದೆ ಪ್ಯಾಸೇಜು, ಆ ಪ್ಯಾಸೇಜ್ಗೆಲ್ಲ ಸೇಫ್ಟಿ ಗ್ರಿಲ್ ಗೈಟ್ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಆಲ್ರೆಡಿ ಈ ಸೆಕೆಂಡ್ ಫ್ಲೋರಲ್ಲಿರುವಂಥ 2 BHK ಹೌಸ್ಗೆ ಟೆನೆಂಟ್ ಬಂದಿದ್ದಾರೆ. ಹೊಸ ಮನೆನಾ ಹಳೆ ಮನೆನಾ? ಹೊಸ ಮನೆ ಕಣ್ರಿ, ಫಿನಿಶ್ ಆಗಿ 15 ದಿನ ಆಗಿದೆ. ಓನ್ಲಿ 15 days ಅಷ್ಟೇ. ಅಷ್ಟು ಬೇಗ ಟೆನೆಂಟ್ಸ್ ಬಂದ್ರ? ಹೌದು ಸರ್, ಈ ಏರಿಯಾದಲ್ಲಿ ಬಾಡಿಗೆಗಂತೂ ಹೆವಿ ಡಿಮ್ಯಾಂಡ್. ಇದು ಸೆಕೆಂಡ್ ಫ್ಲೋರಲ್ಲಿ ಇರುವಂಥ 2 BHK ಹೌಸ್, ಮೇನ್ ಡೋರು ಫೇಸಿಂಗ್ ಈಸ್ಟ್. ಶೋಯಿಂಗ್ ಯು 2 BHK ಹೌಸ್ ಆಲ್ ಇನ್ ದ ಸೆಕೆಂಡ್ ಫ್ಲೋರ್. ಇದರಲ್ಲಿ POP ಇದೆ, TV ಕ್ಯಾಬಿನೆಟ್ ಇದೆ, ಆಲ್ರೆಡಿ TV ಇದೆ ನೋಡಿ, ಸಂತೂರ್ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ನಾನು ವಿಡಿಯೋ ಮಾಡೋ ಟೈಮಲ್ಲಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇನ್ಸೈಡ್ ಕಂಪ್ಲೀಟ್ ತೋರಿಸ್ತೀಯಾ? ಯಾವ ಜಾಗದಲ್ಲಿ ಯಾವ ಮೆಟೀರಿಯಲ್ ಇಟ್ಟಿದ್ದಾರೋ ಅಬ್ಸರ್ವ್ ಮಾಡ್ತೀವಿ. ಸೇಮ್ ಡಿಟೋ ಇದೆ ಅಂತ ಹೇಳ್ದಲ್ಲ, ಡನ್, ತೋರಿಸ್ತೀನಿ. ಯಾಕಂದರೆ ಪರ್ಮಿಷನ್ ತೊಗೊಂಡಿದ್ದೀನಿ, ಡೋಂಟ್ ವರಿ, ಕಂಪ್ಲೀಟಾಗಿ ತೋರಿಸ್ತೀನಿ, ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆ, ಹಾಗಾದರೆ ಡನ್. ನೋಡಿ, ಇಲ್ಲಿ ರೆಫ್ರಿಜಿರೇಟರ್ ಇಟ್ಟಿದ್ದಾರೆ, ಪೂಜಾ ರೂಮು, ಮಾಡ್ಯುಲರ್ ಕಿಚನ್ನು, ಆ ಕ್ರಾಕರಿ ಯೂನಿಟಲ್ಲಿ ಕ್ರಾಕರಿ ಐಟಮ್ಸ್ ಇಟ್ಟಿದ್ದಾರೆ. ರೈಟ್ ಸೈಡು ಇದು ಏನದು ಫಿಲ್ಟರ್,
ವಾಟರ್ ಫಿಲ್ಟರ್ ಇದೆ. ಇದು ಮಾಸ್ಟರ್ ಬೆಡ್ರೂಮು, ಕಾಟು, ವಾರ್ಡ್ರೋಬು, ಫ್ಯಾನು ನೋಡಿ. ಕಾಟ್ ಎಲ್ಲಿ ಯಾವ ಜಾಗದಲ್ಲಿ ಇದೆ? ಈ ಸೈಡ್ ರೈಟ್ ಸೈಡ್ ಇದೆ. ಎಂಟ್ರಿ ಆಗಿದ್ಕೊಂಡು ರೈಟ್ ಸೈಡ್. ಓಕೆ ಡನ್ ತೋರಿಸು. ಓಕೆ, ನೀವು ನೋಡ್ತಾ ಹೋಗಿ. ನಿಮಗೆ ಹೈಲೈಟ್ಸು, ಲೊಕೇಶನು, ಪ್ರೈಸ್ ಹೇಳ್ತೀನಿ. ಯಾಕಂದರೆ ಆಲ್ರೆಡಿ ಫಸ್ಟ್ ಫ್ಲೋರಲ್ಲಿ ನೋಡಿದ್ರಲ್ಲ, ಡಿಟೋ ಇದೆ. ಕಂಪ್ಲೀಟಾಗಿ ತೋರಿಸಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಗೊತ್ತಾಗುತ್ತಲ್ಲ ಥಿಂಗ್ಸ್ ಎಲ್ಲೆಲ್ಲಿದೆ ಏನಿದೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಓಕೆ ಡನ್. ಮೊದಲು ಈ ಬಿಲ್ಡಿಂಗ್ ಇದೆಲ್ಲ ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 38,000. ಹೇಗೆ? ಗ್ರೌಂಡ್ ಫ್ಲೋರ್ 1 BHK ಹೌಸ್ ಇದೆ, ಅದು 6,000 ಗ್ಯಾರಂಟಿ ಕೊಡ್ತಾರೆ. ಫಸ್ಟ್ ಫ್ಲೋರು 14,000, 6,000 + 14 20,000. ಈಗ ಪ್ರೆಸೆಂಟ್ ನೋಡ್ತಿದ್ದೀವಲ್ಲ, ಸೆಕೆಂಡ್ ಫ್ಲೋರಲ್ಲಿರುವಂಥ 2 BHK ಹೌಸು ಆಲ್ರೆಡಿ 12,000 ಕೊಡ್ತಿದ್ದಾರೆ. 20 + 12,000 32,000, 32,000. ಮತ್ತು ಲಾಸ್ಟ್ ಫ್ಲೋರು ಇನ್ನು 3ನೇ ಫ್ಲೋರ್ ಇದೆ. ಆ 3ನೇ ಫ್ಲೋರಲ್ಲಿ 1 BHK ಹೌಸ್ ಇದೆ. ಡಿಟೋ ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್ ಇದೆಯಲ್ಲ, ಆ್ಯಸ್ ಇಟ್ ಈಸ್ ಇದೆ. ಅದರಲ್ಲೂ ಆಲ್ರೆಡಿ ಟೆನೆಂಟ್ ಬಂದಿದ್ದಾರೆ ಆಲ್ರೆಡಿ. ಎಷ್ಟು ಕೊಟ್ಟಿದ್ದಾರೆ? 5,500 ಕೊಟ್ಟಿದ್ದಾರೆ. ಸೊ ಇದು ಎಷ್ಟಾಯ್ತು? 32,500 ಒಂದು 5,500 37,500. ಪ್ರೆಸೆಂಟ್ ಕಂಪ್ಲೀಟ್ ಬಿಲ್ಡಿಂಗ್ ಬಾಡಿಗೆ ಕೊಟ್ಟರೆ 37,500 ಬರುತ್ತೆ. ಇಲ್ಲ ನಾವು ಫಸ್ಟ್ ಫ್ಲೋರಲ್ಲಿ ನಾವೇ ಇರ್ತೀವಿ ಅಂದಾಗ ಒಂದು 14,000 ಮೈನಸ್ ಮಾಡಿ. ಅಂದರೆ ಗ್ರೌಂಡ್ ಫ್ಲೋರ್ 6,000, ಸೆಕೆಂಡ್ ಫ್ಲೋರು 12,000, 18,000. ಲಾಸ್ಟ್ ಫ್ಲೋರ್ ಈಗ ನೋಡ್ತೀವಲ್ಲ, ಇದು 5,500, 18 ಒಂದು 5 23,500 ಗಳಿಸ್ಬರೋದು. ಪ್ರತಿ ತಿಂಗಳು ಓನರ್ ಇದ್ಕೊಂಡು 23,000 ಗಳಿಸ್ಬೋದು ಕಣ್ರಿ. ವಿ ಆರ್ ಇನ್ ಲಾಸ್ಟ್ ಫ್ಲೋರ್. 1 BHK ಹೌಸ್ ಮುಂದೆ ಇದು ಓಪನ್ ಸ್ಪೇಸ್ ಇದೆ, ತೋರಿಸ್ತೀನಿ ನೋಡಿ. ಇದು 1 BHK ಹೌಸು, ಡೋರ್ ಓಪನ್ ಇದೆ ನೋಡಿ. ಟೆನೆಂಟ್ ಆಲ್ರೆಡಿ ಇದ್ದಾರೆ, ಪ್ರೂಫ್ ಚಪ್ಪಲಿ ಇದ್ದಾವೆ. ಇನ್ಸೈಡ್ ಹೋಗಲ್ಲ, ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಹಾಗಾಗಿ ಜಸ್ಟ್ ಇಲ್ಲಿಂದನೇ ತೋರಿಸ್ತೀನಿ ನೋಡಿ. ಫ್ಯಾನ್ ಇದೆ ನೋಡಿ, ಎಲ್ಲ ಪ್ರತಿಯೊಂದು ನೋಡಿ. ಸೋಫಾ, ಚೇರ್ಗಳು ಎಲ್ಲ ಇದೆ ನೋಡಿ. ಟೆನೆಂಟ್ ಇದ್ದಾರೆ ಅಂತ ನಿಮ್ಗೆ ಕನ್ಫರ್ಮ್ ಆಯಿತಾ? ಎಸ್ ಆಯಿತು. 5,500 ನೆನ್ಪಿಟ್ಕೊಳ್ಳಿ. ಒಟ್ಟು ಎಷ್ಟು ಮನೆ ಇದ್ದಾವೆ ಈ ಬಿಲ್ಡಿಂಗಲ್ಲಿ? 4 ಮನೆ ಇದ್ದಾವೆ. 4 ಹೌಸಸ್ ಆರ್ ದೇರ್. 2 BHK ಹೌಸಸ್, 2 1 BHK ಹೌಸಸ್, 2 2 BHK ಹೌಸು, 2 1 BHK ಹೌಸ್. ಹೈಲೈಟ್ಸು: ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನು ಜಸ್ಟ್ ಒಂದು 2 ಕಿಲೋಮೀಟ್ರು. ಜಾಲಹಳ್ಳಿ ಕ್ರಾಸ್ ಮೆಟ್ರೋ ಸ್ಟೇಷನ್ನು 2.5 ಕಿಲೋಮೀಟ್ರು. BMTC ಬಸ್ ಸ್ಟಾಪು 800 ಮೀಟರ್ಸು. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದ್ದಾವೆ. ಸೂಪರ್ ಫೆಸಿಲಿಟಿ, ಹಾಸ್ಪಿಟಲ್ಸು, ಫೇಮಸ್ ಸ್ಕೂಲ್ಸು, ಕಾಲೇಜಸ್ಸು ಎಲ್ಲನೂ ಹತ್ರ ಕಣ್ರಿ. ಪ್ರೈಸ್ 1,24,00,000, ಸ್ಲೈಟ್ಲಿ ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಬಗಲಗುಂಟೆ, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ.